ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಸನ್ನಾತ್ಮನೇ ನಮಃ. ಓಂ ವಿಶ್ವಾಚ್ಯುತ ಚಿತ್ಯಾವಯತೆ ರಜಾಂಸಿ ದ್ಯಾವಾ ಕ್ಷಾಮ ಪರ್ವತಾಸೋ ವನಾನಿ ವಿಶ್ವಂ ದೃಢಂ ಭಯತೆ ಅಜ್ಮನ್ನಾತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರ, ಅದರಲ್ಲಿ ಪ್ರಸನ್ನಾತ್ಮ ಅನ್ನುವ 243ನೇ ನಾಮವನ್ನು ನಾವು ಕಳೆದ ದಿವಸದಿಂದ ಆರಂಭಿಸಿ ನೋಡ್ತಾ ಇದ್ದೇವೆ. ಕಳೆದ ದಿವಸನೇ ಹೇಳಿದಂತೆ ಹಿರಿಯ ವಿದ್ವಾಂಸರು ಗುರುಗಳು ಆದಂಥ ಸಗ್ರಿ ರಾಘವೇಂದ್ರಾಚಾರ್ಯರಿಗೆ ಇವತ್ತು ಧರ್ಮೋದಕ, ಅವರು ತೀರ್ಕೊಂಡು ಇವತ್ತು 10ನೇ ದಿವಸ. ಅವರಿಗೆ ನಾವು ಅವರ ಶಿಷ್ಯ ಸ್ಥಾನೀಯರಾಗಿ ಕೊಡುವಂತಹ ಧರ್ಮೋದಕ ಅಂದರೆ ಇದೇ, ಅವರು ಮಾಡಿದ ಗ್ರಂಥಗಳ ಮನನ. ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೂ ಕೂಡ ಅವರು ಪ್ರತಿಯೊಂದು ನಾಮಕ್ಕೂ ಅನೇಕ ಆಧಾರ ವಾಕ್ಯಗಳನ್ನು ಸಂಕಲಿಸಿ ಬೃಹತ್ ಗ್ರಂಥ ಸಂಪಾದನೆ ಮಾಡಿದ್ದಾರೆ. ಅದನ್ನು ನಾವು ಮೊದಲಿಂದ ನೋಡ್ತಾ ಬಂದಿದ್ದೀವಿ. ಕಳೆದ ದಿವಸನೂ ಕೂಡ ಪ್ರಸನ್ನಾತ್ಮ ಅನ್ನುವ ನಾಮವನ್ನು ನೋಡಿದ್ದೀವಿ. ಇವತ್ತು ಕೂಡ ಅದನ್ನು ನೋಡೋರಿದ್ದೀವಿ. ಈ 243ನೇ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ಮೂಲ ಋಗ್ವೇದದ ಮಂತ್ರ ಏನಿದೆ ಅದರ ಅರ್ಥವನ್ನ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಹೇಳಿದ ಬಗೆಯನ್ನ ನಾವು ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥವನ್ನು ಕೂಡ ನೋಡಿದ್ದೇವೆ. ಕೊನೆಗೆ ನನ್ನ ಅನುಸಂಧಾನಕ್ಕೆ ನಿಲುಕಿದಂತೆ ಆ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನೋಡಿದ್ದೀವಿ. ಅಜ್ಮನ್ ಅಂತ ಭಗವಂತನಿಗೆ ಸಂಬೋಧನೆ. ಅವನು ಎಲ್ಲ ಸಜ್ಜನರಿಗೂ ಕೂಡ ಮನೆಯಂತಿರುವವನು, ಮಾರ್ಗದಂತಿರುವವನು, ಆತ್ಮ, ಸ್ವಾಮಿಯೂ ಹೌದು. ಕೆಲವು ಬಾರಿ ಸಜ್ಜನರಾದರೂ ಕೂಡ, ಭಕ್ತರಾದವರು ಕೂಡ ಅಜ್ಞಾನದ ಅಂಧಕಾರದ ದಾಳಿಗೊಳಗಾಗಿ, ಮನೋವಿಕಾರದ ಕಾಮಕ್ರೋಧಾದಿಗಳ ದಾಳಿಗೊಳಗಾಗಿ ಅಧಃಪಾತ ಹೊಂದುತ್ತಾರೆ. ರಜಸ್ಸು ಅಂದರೆ ಮನೋವಿಕಾರ. ಅವು ಈ ಸಾತ್ವಿಕರನ್ನು ಕೂಡ ತಾತ್ಕಾಲಿಕವಾಗಿ ಇರಬಹುದು, ಕೆಳಗೆ ಬೀಳಿಸ್ತವೆ. ಮತ್ತೆ ನಿನ್ನ ಅನುಗ್ರಹದಿಂದಲೇ ಅವರು ಮೇಲೆ ಏರ್ತಾರೆ. ಈ ಜಗತ್ತಿನಲ್ಲಿರುವ ದ್ಯಾವಾಕ್ಷಾಮಗಳು ಅಂದರೆ ಶ್ರೀದೇವಿ ಭೂದೇವಿಯರು, ಪರ್ವತಗಳು ಅಂದರೆ ಗರುಡ ಶೇಷ ರುದ್ರರು, ಹಾಗೆ ವನಗಳು ಅಂದರೆ ಭಾರತಿ ಸರಸ್ವತಿ ಮತ್ತು ಪ್ರಾಣ ಚತುರ್ಮುಖ ಬ್ರಹ್ಮರು. ಹಾಗೆ ಈ ಸ್ಥಿರವಾಗಿರುವಂತೆ ಕಾಣುವ ಈ ಜಗತ್ತು ಕೂಡ ಭಗವಂತನೇ. ಭಯತೆ, ನಿನಗೆ ಇದು ಭಯ ಪಡ್ತದೆ ಅಂತಿದ್ದು ಅಷ್ಟು ಅರ್ಥವನ್ನ ನಾವು ನೋಡಿದ್ದೀವಿ. ಅಜ್ಮನ್ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಕೂಡ ಕಳೆದ ದಿವಸ ನೋಡಿದ್ದೀವಿ. ಅಜ್ಮನ್ ಅನ್ನೋ ಶಬ್ದಕ್ಕೂ ಆತ್ಮ ಶಬ್ದಕ್ಕೂ ಅರ್ಥ ಒಂದೇ. ಅಜಗತವು ಅಂತ ಧಾತು ಮತ್ತೆ ಅಥ ಸಾತತ್ಯ ಗಮನೆ ಅಂತ ಧಾತು. ಹೀಗೆ ಇವೆರಡು ಧಾತುಗಳಿಂದ ಹುಟ್ಟಿವೆ. ಇವು ಎರಡಕ್ಕೂ ಕೂಡ ಪ್ರತ್ಯಯ ಒಂದೇ ಇದೆ. ಆತ್ಮ ಅನ್ನುವಲ್ಲಿ ಆಂಗ್ ಉಪಸರ್ಗ ಇದೆ, ಅಜ್ಮನ್ನಲ್ಲಿ ಅನ್ನುವಲ್ಲಿ ಅದಿಲ್ಲ, ಇಷ್ಟೇ. ಆದ್ರಿಂದ ಆತ್ಮ ಶಬ್ದಕ್ಕಿರುವ ಅರ್ಥಗಳೆಲ್ಲವೂ ಕೂಡ ಅಜ್ಮನ್ ಶಬ್ದಕ್ಕೆ ಬಂದೇ ಬರ್ತವೆ. ಪ್ರಸನ್ನ ಆತ್ಮ, ಪ್ರಸನ್ನ ಅಂದ್ರು ಪ್ರಪನ್ನ ಅಂದ್ರು ಒಂದೇ ಅರ್ಥ. ಪ್ರಸನ್ನನಾಗುವುದು, ಪ್ರಸನ್ನ ಅನ್ನುವಲ್ಲಿ ಪ್ರ ಅಂತ ಉಪಸರ್ಗ ಇದೆ, ಸನ್ನ ಅನ್ನುವಲ್ಲಿ ಶದಲು ವಿಶರಣಗತ್ಯವ ಸಾಧನೇಶು ಅಂತ ಧಾತು ಇದೆ, ಗತಿ ಅಂತ ಧಾತು ಇದೆ ಅಲ್ಲಿ. ಪ್ರಪನ್ನ ಅನ್ನುವಲ್ಲಿ ಪದಗತವ ಧಾತು ಇದೆ. ಹೀಗೆ ಪ್ರಪನ್ನ ಅಂದ್ರು ಪ್ರಸನ್ನ ಅಂದ್ರು ಅರ್ಥ ಒಂದೇ. ಪ್ರಸನ್ನ ಅಂದ್ರೆ ಸಂತುಷ್ಟ ಅಂತ ಒಂದು ಪ್ರತ್ಯೇಕ ಅರ್ಥ ಇದೆ, ಅದು ಪ್ರಪನ್ನ ಅಂತ ಅನ್ನೋದಕ್ಕೆ ಇಲ್ಲದೇ ಇರಬಹುದು. ಆದ್ರೆ ಪ್ರಪನ್ನ ಅಂದ್ರೆ ಸಮೀಪಿಸಿದವನು, ಭಗವಂತನನ್ನು ಸಮೀಪಿಸಿದವನು. ಈ ಪ್ರಸಂಗದಲ್ಲಿ ಅದೇ ಅರ್ಥ ಪ್ರಸನ್ನ ಅನ್ನೋದಕ್ಕೂ ಒಂದೇ ಬರ್ತದೆ. ಯಾರು ಭಯಭಕ್ತಿಯಿಂದ ಭಗವಂತನನ್ನ ಸೇವಿಸ್ತಾರೋ, ಪೂಜಿಸ್ತಾರೋ ಅವರೇ ಪ್ರಸನ್ನರು. ಅವರಿಗೆ ಇವನು ಆತ್ಮ, ಅಂತರ್ಯಾಮಿ ಆದವನು, ಅವರನ್ನು ನೇಮಿಸುವವನು ಅಂತ ಇಷ್ಟಾರ್ಥ ಕಳೆದ ದಿವಸ ನಾವು ನೋಡಿದ್ದೇವೆ. ಹೀಗೆ ಪ್ರಸನ್ನಾತ್ಮ ಅನ್ನುವ ನಾಮಕ್ಕೆ ಏನರ್ಥನೋ ಅದನ್ನೇ ಬೃಹತಿ ಮಂತ್ರ, ಈ ಅಜ್ಮನ್ ಎಂಬ ಶಬ್ದವನ್ನು ಒಳಗೊಂಡ ಬೃಹತಿ ಮಂತ್ರ. ಅದು ದ್ಯಾವಾಕ್ಷಾಮ ಪರ್ವತಾಸೋ ವನಾನಿ ವಿಶ್ವಂ ದೃಢಂ ಭಯತೆ ಅಜ್ಮನ್ನಾತೆ. ಇವರೆಲ್ಲರೂ ನಮ್ಮಂಥ ಸಾಧಕರು
ಹೌದು, ಅದಲ್ಲದೆ ವಿಶೇಷವಾಗಿ ಚತುರ್ಮುಖ ಮುಖ್ಯ ಪ್ರಾಣರು, ಸರಸ್ವತಿ ಭಾರತೀಯರು, ಗರುಡ ಶೇಷ ರುದ್ರಂಥ ದೊಡ್ಡ ದೇವತೆಗಳು ಭಗವಂತನನ್ನು ಭಯಭಕ್ತಿಯಿಂದ ಸೇವಿಸ್ತಾರೆ. ಅವರೇ ಪ್ರಸನ್ನರು. ಅವನಿಗೆ ಇವರು ಆತ್ಮ, ಈ ಭಗವಂತ ಅಂತಿಷ್ಟು ಬಂದಿದೆ. ಮುಂದೆ ಅಲ್ಲಿ ಪರ್ವತ ಅಂತ ಶಬ್ದ ಇದೆ. ಪರ್ವತ ಅಂದ್ರೆ ಪರ್ವತಾಭಿಮಾನಿ ದೇವತೆಗಳು ಅನೇಕ ಜನ ಇದ್ದಾರೆ, ಅವ್ರನ್ನ ತಗೊಳ್ಬಹುದು. ಆದರೆ ಈ ಶ್ಲೋಕದಲ್ಲಿ ಆ ಪರ್ವತ ಅನ್ನುವ ಶಬ್ದಕ್ಕೆ ಸ್ವಲ್ಪ ಹೆಚ್ಚಿನ ಅರ್ಥವನ್ನು ಹೇಳುವ ಅವಶ್ಯಕತೆ ಇದೆ ಅಂತ ನನಗೆ ಕಾಣಿಸ್ತು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಧ್ವನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಆಚಾರ್ಯರು 20ನೇ ಅಧ್ಯಾಯ 68ನೇ ಶ್ಲೋಕದಲ್ಲಿ ಪರಾವನಾತ್ ಪರ್ವತ ನಾಮಧೇಯ ಅಂತ ಹೀಗೆ ಅದಕ್ಕೊಂದು ಅರ್ಥನೂ ಕೂಡ ಹೇಳಿದ್ದಾರೆ. ಯಾರ್ಯಾರಿಗಿಂತ ದೊಡ್ಡವರು ಅನ್ನೋದನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದೆ ಅಲ್ಲಿ. ಕೂರ್ಮನಿಂದ ಆರಂಭಿಸಿ, ಒಂದು ಪುಷ್ಕರ ಅವನಿಂದ ಆರಂಭಿಸಿ ಯಾರ್ಯಾರು ಎಷ್ಟೆಷ್ಟು ದೊಡ್ಡವರು ಅಂತ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಅಲ್ಲಿ ಈ ಗಂಗೆ ದೊಡ್ಡವಳು ಅಂತ ಪ್ರಸಂಗ ಬಂದಾಗ ಗಂಗೆ ಪೃಥ್ವಿ ದೊಡ್ಡವಳು ಅಂತ ಹೇಳಿತಂತೆ. ಪೃಥ್ವಿ ಅಂದ್ರೆ ಈ ಉಮಾದೇವಿ ಅಂತ ಅರ್ಥ. ಆಮೇಲೆ ಪೃಥ್ವಿ ದೊಡ್ಡವಳು ಅಂತ ಪ್ರಸಂಗ ಬಂದಾಗ ಪೃಥ್ವಿ ಹೇಳಿದಳು, ಪಾರ್ವತಿ ಹೇಳಿದ್ಲು, ಶಿವಂ ಶೇಷಂ ಗರುಡಂ ಚಾಹಸಾಪಿ ಪರಾವನಾತ್ ಪರ್ವತ ನಾಮಧೇಯಾನ್. ನನಗಿಂತ ನನ್ನ ಮೇಲಿನ ಕಕ್ಷಾದಲ್ಲಿರುವಂತಹ ಗರುಡ ಶೇಷ ರುದ್ರರು ದೊಡ್ಡವರು ಅಂತ ಪಾರ್ವತಿ ಹೇಳಿದ್ಲಂತೆ. ಅಲ್ಲಿ ಗರುಡ ಶೇಷ ರುದ್ರರನ್ನ ಪರ್ವತ ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆ ಪರ್ವತರವರು ಅನ್ನೋದನ್ನ ಅಲ್ಲಿ ಆಚಾರ್ಯರೇ ತೋರಿಸಿಕೊಟ್ಟಿದ್ದಾರೆ. ಪರ್ವತ ಅನ್ನೋ ಶಬ್ದದ ನಿಷ್ಪತ್ತಿಯನ್ನು ನೋಡಿದ್ರೆ ಅದು ಗೊತ್ತಾಗ್ತದೆ. ಪರ ಅವನ ಅಂತ ಒಂದು ಶಬ್ದ, ಪರಾವನ, ಪರವಾನ, ಹೀಗೆಲ್ಲ ಒಂದು 3-4 ನಿಷ್ಪತ್ತಿಗಳನ್ನ ಅಲ್ಲಿ ವ್ಯಾಖ್ಯಾನಗಳಲ್ಲಿ ತೋರಿಸಿದ್ದಾರೆ. ಪಾಠ ಭಿನ್ನ ಭಿನ್ನ ಆಗಿರೋದ್ರಿಂದ ಈ ಸಮಸ್ಯೆ. ಪರರು ಅಂದ್ರೆ ಶ್ರೇಷ್ಠರು. ಶ್ರೇಷ್ಠರಾದಂತಹ ಇಂದ್ರಾದಿ ದೇವತೆಗಳನ್ನು ಇವರು ಅವನ ಅಂದ್ರೆ ರಕ್ಷಣೆ ಮಾಡುವುದು. ಗರುಡ ಶೇಷರುದ್ರರು ಇಂದ್ರಾದಿ ದೇವತೆಗಳನ್ನು ಪೊರೆಯುವುದರಿಂದ, ರಕ್ಷಣೆ ಕೊಡುವುದರಿಂದ ಅವರನ್ನು ಪರಾವನರು ಅಂತ ಅನ್ಬೇಕು. ಇನ್ನು ಕೆಲವು ಕಡೆ ಈ ವಾದಿರಾಜ ಸ್ವಾಮಿಗಳ ಪಾಠದಲ್ಲಿ ಪರಾವನಾಥ್ ಅಂತ ಇರೋದು. ವರದರಾಜೀಯ ಪಾಠದಲ್ಲಿ ಪರಜ್ಞಾನಾಥ್ ಅಂತಿದೆ. ಪರಜ್ಞಾನಾಥ್ ಅಂತ ವರದರಾಜೀಯ ಪಾಠದಲ್ಲಿದ್ರೆ ಉತ್ಕೃಷ್ಟ ಜ್ಞಾನ ಉಳ್ಳವರು ಅಂತ ಅರ್ಥ. ಪರಜ್ಞಾನಾಥ್ ಪರ್ವತ ನಾಮಧೇಯ ಅಂತ. ಅಲ್ಲಿ ಪರಜ್ಞಾನಾಥ್ ಅಂತ ಪಾಠಕ್ಕಿಂತ ಪರ ಅವನಾಥ್ ಅಂತ ಅನ್ನೋದು ಒಳ್ಳೇದು. ಯಾಕಂದ್ರೆ ಪರ್ವತ ಅನ್ನೋಲ್ಲಿ ಪ ಇದೆ, ರ ಇದೆ, ವ ಇದೆ ಅಂತೂ ಅಲ್ಲಿ ಏನೇನು ಪಾಠಗಳಿದೆ ಅದನ್ನ ವ್ಯಾಖ್ಯಾನಕಾರ ಏನು ಸಂಗ್ರಹ ಮಾಡಿದ್ದಾರೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಪರಾವನಾಥ್ ಅಂತ ಒಂದು ಪಾಠ, ನಾವು ಅದನ್ನ ಈಗಾಗಲೇ ನೋಡಿದ್ದೇವೆ. ಪರಾವನಾಥ್ ಅಂತ ಜನಾರ್ದನೀಯ ತಾಮ್ರ ಪರಾವಾನಾಥ್, ಪರಾವನಾಥ್ ಅಂತೂ ವಾದಿರಾಜ ಸ್ವಾಮಿಗಳ ಪಾಠ. ವ ಅಂತ ಹ್ರಸ್ವ, ವಾ ಅಂತ ದೀರ್ಘ, ಜನಾರ್ದನೀಯ ಮತ್ತು ತಾಮ್ರಪರ್ಣೀಯ ಪಾಠಗಳಲ್ಲಿ. ಅಲ್ಲಿ ಪರ ಅಂದ್ರೆ ಪರಮಾತ್ಮ, ಸರ್ವೋತ್ತಮನಾದ ಪರಮಾತ್ಮ. ಅವನ ಆ ವಾನ ಅಂದ್ರೆ ಜ್ಞಾನ. ವಾ ಗತಿ ಗಂಧನಯೋ ಅನ್ನೋ ಧಾತುವಿನಿಂದ ವಾ ಅಂದ್ರೆ ಜ್ಞಾನ. ಆ ಅಂದ್ರೆ ಶ್ರೇಷ್ಠವಾದ ಜ್ಞಾನ. ಈ ಆಂಗ್ ಅಂತ ಉಪಸರ್ಗ ಇರೋದ್ರಿಂದ ಪರಾವಾನ ಅಂತ ಆಗಿರೋದು. ಅದು ಪರಾವನ ಅಂತ ಆಗ್ಲಿಲ್ಲ, ಪರಾವಾನ ಅಂತ ಆಯ್ತು. ಪರಮಾತ್ಮನ ವಿಷಯಕವಾದ ಆ ಸಮೀಚೀನವಾದ ವಾನ ಜ್ಞಾನವುಳ್ಳವರು ಈ ಗರುಡ ಶೇಷ ರುದ್ರರು. ಆದ್ರಿಂದ ಅವರು ಪರ್ವತರು. ಪರಾವನಾಥ್ ಅಂತಾನೆ ಇನ್ನೊಂದು ಪಾಠ ಇದೆ. ಅದು ಋಷಿಕೇಶ ತೀರ್ಥೀಯ. ಅದಕ್ಕನುಸಾರಿಯಾಗಿ ಸಂಪಾದಿತವಾದ ಕೆಲವು ಹಸ್ತಪ್ರತಿಗಳು ಅದನ್ನೆಲ್ಲ ಗಮನಿಸಿದಾಗ ಪರೇಣ ಪರಮಾತ್ಮನ ಆ ಪೂರ್ಣತೆಯ ಅವನಂ ರಕ್ಷಣಂ ತದ್ವತ್ವಾತ್, ಪರ ಸರ್ವೋತ್ತಮನಾದ ಭಗವಂತನಿಂದ ರಕ್ಷಣೆಯನ್ನು ಪಡೆದವರು ಗರುಡ ಶೇಷ ರುದ್ರರು. ಅವನ ಕಣ್ಗಾವಲಿನಲ್ಲಿ ಇದ್ದವರು ಅಂತ ಹೀಗಾದ್ರ ಅರ್ಥ. ಅವನಂ ರಕ್ಷಣಂ ತದ್ವತ್ವಾತ್, ಹೀಗೆ ಅದೊಂದು ಪಾಠ ಆಗ್ತದೆ. ಪರವಾನಾಥ್ ಅಂತ ಋಷಿಕೇಶ ತೀರ್ಥಿಯ ಪಾಠದಲ್ಲಿ ಪರ ಅಂದ್ರೆ ಶ್ರೇಷ್ಠ, ವಾನ ಅಂದ್ರೆ ಜ್ಞಾನ ಯಾರಿಗಿದೆಯೋ, ಶ್ರೇಷ್ಠವಾದ ಜ್ಞಾನ ಯಾರಿಗಿದೆಯೋ ಆ ಗರುಡ ಶೇಷ ರುದ್ರರೇ ಪರ್ವತರು ಅಂತ ಇಷ್ಟೆಲ್ಲ ಬಂದಿದೆ. 3-4 ಜ್ಞಾನಿಗಳು ಏನೇನು ಹೇಳಿದ್ದಾರೆ ವ್ಯಾಖ್ಯಾನದಲ್ಲಿ ಸಂಗ್ರಹ ಮಾಡಿದ್ದಾರೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಪರ್ವತ ಅಂತ ಇದಿಷ್ಟು ಪರ್ವತ ಅಂತ ಅನ್ನೋದಕ್ಕೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾಯ್ತು. ಪರ್ವತ ಅಂತ ಕೋಶ ತೆಗೆದು ನೋಡಿದ್ರೆ ಏನ್ ಅರ್ಥ ಆಗ್ತದೆ, ಅದನ್ನೊಂದು ನೋಡ್ಬೇಕಲ್ಲ.
ಪರ್ವ ಪೂರಣೆ ಅಂತ ಧಾತು, ತುಂಬುವುದು ಅಂತ ಅರ್ಥ ಧಾತುವಿಗೆ. ಅದಕ್ಕೊಂದು ಅತಚ್ ಅಂತ ಪ್ರತ್ಯಯ, ಅದರಿಂದ ಪರ್ವತ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಭಕ್ತರ ಅಪೇಕ್ಷೆಗಳನ್ನು ಪೂರೈಸುವವರು ಗರುಡಶೇಷ ರುದ್ರರು, ಭಕ್ತರ ಅಪೇಕ್ಷೆಗಳನ್ನು ಪೂರೈಸುವವರು. ಆದ್ದರಿಂದ ಅವರನ್ನ ಗರುಡಶೇಷ ರುದ್ರರನ್ನು ಪರ್ವತ ಅಂತ ಹೇಳಬೇಕು. ಪರ್ವತಾಹ, ಇದು ಶಬ್ದಕಲ್ಪ ಧ್ರುವ ಮೊದಲಾದ ಕಡೆ ಬಂದಿರುವಂತ ಅರ್ಥ. ಕೋಶ ದೃಷ್ಟಿಯಿಂದ ಹೀಗಾಯ್ತು. ಪರ್ವತಗಳು ಅಂದ್ರೆ ಅನೇಕ ಸಂಪನ್ಮೂಲಗಳಿಗೆ ಅವು ಕಾರಣ. ಮಳೆ ಬರ್ಲಿಕ್ಕೂ ಪರ್ವತಗಳು ಕಾರಣ. ಧನ, ಕನಕ, ಮುತ್ತು, ರತ್ನ, ದೇಶಕ್ಕೆ ರಕ್ಷಣೆ ಎಲ್ಲ ಸಿಗ್ತದೆ ಪರ್ವತಗಳಿಂದ, ನಮ್ಗೆ ಗೊತ್ತಿದೆ. ಅದೆಲ್ಲ ಮುಖ್ಯ ಅರ್ಥ ಆ ಗರುಡಶೇಷ ರುದ್ರರಲ್ಲಿ. ಹೀಗೆ ಪರ್ವತದ ಸುತ್ತಮುತ್ತಲಿದು ಎಲ್ಲರೂ ಏನಿದ್ದಾರೆ ಅವರ ಅಪೇಕ್ಷೆಗಳನ್ನು ಈಡೇರಿಸುವುದರಿಂದ ಅದು ಪರ್ವತ. ಗರುಡಶೇಷ ರುದ್ರರು ಮುಖ್ಯತಃ ಪರ್ವತರು. ಸರಿ, ಇಷ್ಟೆಲ್ಲ ಹೇಳಿದ್ಮೇಲೆ ಅಲ್ಲಿ ಈಗ ಆಚಾರ್ಯರೇನು ಪರಾವನಾತ್ ಅಂತ ಹೇಳಿದ್ದಾರೆ. ಪರ ಅವನ, ಅಲ್ಲಿ ತ ಇಲ್ಲ. ಪರ ಅವನ ಅಂದ್ರೆ ಪರ್ವನ ಆಗ್ಬೇಕದು. ಪರ್ವತ ಹೇಗಾಯ್ತು? ಅದಕ್ಕೆ ಮತ್ತೊಂದೇನಾದ್ರೂ ಕಾರಣ ಇರ್ತದೆ. ಆಚಾರ್ಯದನ್ನು ತೋರಿಸಿಲ್ಲ. ನ ಇದ್ದದ್ದು ತ ಆಗುವುದಕ್ಕೆ ಹೆಚ್ಚೇನು ಶ್ರಮ ನಾವು ವಹಿಸ್ಬೇಕಾಗಿಲ್ಲ. ಮತ್ತೊಂದೇನೋ ಕಾರಣ ಇರ್ತದೆ. ಆದರೂ ಆಚಾರ್ಯ ಹೇಳಿದ್ದನ್ನು ಕೇಳಿ ಮತ್ತೆ ಕೋಶಗಳು ಹೇಳಿದ್ದನ್ನು ನೋಡಿ ಪರ್ವತ ಅಂತ ಅನ್ನೋದಕ್ಕೆ ನ ಇದ್ದ ತ ಹೇಗಾಯ್ತು ಅನ್ನುವ ಪ್ರಶ್ನೆಗೆ ಅವಕಾಶ ಇಲ್ಲದೇನೆ ಪರವತ ಇಷ್ಟನ್ನೇ ಇಟ್ಕೊಂಡು ಇನ್ನೊಂದು ನಿಷ್ಪತ್ತಿ ಹೇಳಬೇಕು ಅಂತ ನನಗೆ ಕಾಣಿಸಿತು. ಈ ಕೋಶಗಳಲ್ಲಿ ಪರ್ವ ಪೂರ್ಣೆ ಅಂತ ಧಾತು ಇದೆ, ಅತಚ್ ಪ್ರತ್ಯಯ ಇದೆ. ಅತಚ್ ಪ್ರತ್ಯಯಕ್ಕೆ ಅರ್ಥ ಇಲ್ಲ, ಪ್ರತ್ಯಯಗಳೇ ನಿರರ್ಥಕ. ಶಬ್ದ ತಯಾರಾಗ್ಲಿಕ್ಕೆ ಅಷ್ಟೇ ಅದು ಕಾರಣ. ಮನೆ ಕಟ್ಟಲಿಕ್ಕೆ ಒಂದು ಇಟ್ಟಿಗೆ ಕಾರಣ. ಇಟ್ಟಿಗೆಗೆ ಒಂದೇನೋ ಅರ್ಥ ಇರೋದಿಲ್ಲ, ಪ್ರಯೋಜನ ಇರ್ತದೆ ಅಷ್ಟೇ, ಕೆಲಸ ಆಗ್ತದೆ. ಇಟ್ಟಿಗೆಗೊಂದೇನಾದ್ರೂ ಶಬ್ದ ನಿಷ್ಪತ್ತಿಯಿಂದ ಸಿಗುವ ಅರ್ಥ ಇರ್ತದ? ಇರೋದಿಲ್ಲ. ಆದ್ರೆ ಪರವತ ಅಂತಿದೆಯಲ್ಲ, ಆ ವತ ಅನ್ನೋದಕ್ಕೂ ಒಂದೇನೋ ಅರ್ಥ ಹೇಳಬೇಕು ಅಂತ ನನಗನಿಸಿತು. ಆಯ್ತು, ಅದೇನು ಅಂದ್ರೆ ಪರ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಶ್ರೇಷ್ಠ. ವತ ಅಂದ್ರೆ ಶಬ್ದೋಚ್ಚಾರಣೆ, ಉಪದೇಶ ಅಂತ ಅರ್ಥ. ಇದು ಕೋಶದಲ್ಲಿ ನನ್ಗೆ ಕಾಣಿಸಿದ್ದು. ಪರವತ, ಪರಂ ವತಂ ಯೇಷಾಂತೆ ಪರ್ವತಾಹ. ಪರ್ವತಾಹ ಅಂತ ನಾಲ್ಕಕ್ಷರ ಶಬ್ದ ಆಗಬೇಕಾಗಿದ್ದು ಪರ್ವತ ಅಂತ ಆಗಿದೆ ಅಷ್ಟೆ. ಅದೆಲ್ಲ ಪರ ವಾನ ಅಲ್ಲೂ ನಾಲ್ಕಕ್ಷರ ಇದ್ದದ್ದು ಮೂರಕ್ಷರನೇ ಆಗಿದೆ. ಅದು ಎರಡು ನಿಷ್ಪತ್ತಿಗಳಲ್ಲಿ ಸಮಾನ. ಸರಿ, ಈ ಶ್ರೇಷ್ಠವಾದ ಉಪದೇಶ ಯಾರಿಂದ ಸಿಗ್ತದೋ ಅವರು ಪರ್ವತರು. ಗರುಡಶೇಷ ರುದ್ರರು ನಮಗೆ ಶ್ರೇಷ್ಠವಾದ ಉಪದೇಶವನ್ನು ಕೊಡ್ತಾರೆ. ಸರಿಯೇ ಇದೆ. ಯಾಕೆಂದ್ರೆ ವೈದಿಕ ಶ್ರವಣೇ ವಿಪಹ ತಾಂತ್ರಿಕೆ ಶೇಷರುದ್ರೌಚ, ಐತರೇಯ ಉಪನಿಷತ್ ಭಾಷ್ಯ. ವೇದಗಳ ಶ್ರವಣ ಮಾಡ್ಲಿಕ್ಕೆ ಬೇಕಾದಂತಹ ಶ್ರದ್ಧಾವನ್ನು ನಮಗೆ ಕೊಡುವಂಥವ್ರು ಗರುಡ. ಮತ್ತೆ ಪೌರುಷೇಯ ಗ್ರಂಥಗಳ ಅಧ್ಯಯನ ಮಾಡ್ಲಿಕ್ಕೆ ನಮಗೆ ಬೇಕಾದಂತಹ ಶ್ರದ್ಧೆಯನ್ನ ನಮ್ಗೆ ಕೊಡುವವರು ಶೇಷರುದ್ರರು. ಹೀಗೆ ನಮಗೆ ಉಪದೇಶ ಮಾಡ್ತಾರೆ ಅವರು. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥ ಜ್ಞಾನಂ ಪ್ರಾಪ್ಯೈವ ವಿಪುಲಂ ಮುಚ್ಚಂತೆ ಬ್ರಹ್ಮಣಾಸಹ ಅಂತ ಭಾಗವತ ತಾತ್ಪರ್ಯ. ಚತುರ್ಮುಖ ಬ್ರಹ್ಮನಿಂದ, ಶಿವನಿಂದ, ಇಂದ್ರನಿಂದ ಮೊದಲಾದವರಿಂದ ಜ್ಞಾನವನ್ನು ಪಡೆದು ಮುಕ್ತರಾಗ್ತಾರೆ ಅಂತ. ಅದು ಗರುಡಶೇಷರುದ್ರರು ಇಷ್ಟೆಲ್ಲ ಮಾಡಿಸ್ತಾರೆ ನಮ್ಮಿಂದ. ಮತ್ತೆ ಇದು ಗೊತ್ತಿದೆ ನಮ್ಗೆ, ಗರುಡೋ ಧ್ಯಾನ ಗೋಚರಂ, ಗರುಡ ಧ್ಯಾನ ಮಾಡಿಸ್ತಾನೆ, ರುದ್ರ ಮರಣ ಮಾಡಿಸ್ತಾನೆ, ಶೇಷ ವ್ಯಾಖ್ಯಾನ ಮಾಡಿಸ್ತಾನೆ. ವ್ಯಾಖ್ಯಾನ ತಾನು ಮಾಡಿ ನಮ್ಗೆ ಜ್ಞಾನ ಕೊಡ್ತಾನೆ, ನಮ್ಮಿಂದ ವ್ಯಾಖ್ಯಾನ ಮಾಡಿಸ್ತಾನೆ ಕೂಡ. ಹೀಗೆಲ್ಲ ಇರೋದ್ರಿಂದ ವತ ಅಂದ್ರೆ ಶಬ್ದ ಪ್ರಯೋಗ ರೂಪವಾದ ಒಂದು ಕ್ರಿಯೆ, ಅಂದ್ರೆ ಶಬ್ದೋಚ್ಚಾರಣೆ, ಉಪದೇಶ ಅಂತ ಅರ್ಥ. ಯಾರಿಂದ ನಾವು ಶ್ರೇಷ್ಠವಾದ ಶಬ್ದೋಚ್ಚಾರಣ ಸಾಮರ್ಥ್ಯವನ್ನು ಪಡಿತೀವೋ, ಯಾರಿಂದ ಉಪದೇಶವನ್ನು ಪಡಿತೀವೋ ಅಂತ ಮೊದಲ ಅರ್ಥ. ಅವ್ರು ಮಾಡಿದ ಶಬ್ದ ಪ್ರಯೋಗವನ್ನು ಅವಲಂಬಿಸಿ ನಾವು ಜ್ಞಾನ ಪಡಿತೇವೆ. ಆ ಪಡ್ಕೊಂಡ ಜ್ಞಾನವನ್ನ ಶಬ್ದ ಪ್ರಯೋಗದ ರೂಪದಲ್ಲಿ ಮತ್ತೆ ಮುಂದಿನ ಪೀಳಿಗೆಗೆ ನಾವು ಕೊಡ್ತೇವೆ. ಇದೆರಡೂ ಆಗುವುದು ಅವರಿಂದ. ಅದೇ ಆಯ್ತು. ವತ ಅಂತ ಶಬ್ದ ಹೇಗೆ ನಿಷ್ಪನ್ನ ಆಯ್ತು ಅಂತ ಅದು ಬೇಕಲ್ಲ. ನಾನು ಇದನ್ನ ಆಲೋಚನೆ ಮಾಡಿ ಹೇಳಿದ ಮೇಲೆ ವತ ಶಬ್ದ ತಯಾರಾಯ್ತು ಹೇಗೆ, ಅದು ಬೇಕಲ್ಲ. ವನ ಶಬ್ದ ಅಂತ ಧಾತು ಇದೆ. ವನ ಶಬ್ದ ಅನ್ನೋ ಧಾತುವಿಗೆ ಶಬ್ದೋಚ್ಚಾರಣ ಅಂತ ಅರ್ಥ. ಅದು ಗೊತ್ತಿದ್ದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅದರಿಂದ ವತ ಅಂತ ರೂಪ ನಿಷ್ಪನ್ನ ಆಗಿದೆ ಅಂತ ಕೋಶದಲ್ಲಿ ಇವತ್ತಿಗೂ ಉಪಲಬ್ಧ ಇದ್ದೇ ಇದೆ. ವನ ಶಬ್ದ ಅನ್ನೋ ಧಾತುವಿಗೆ ತ ಪ್ರತ್ಯಯ ಬಂದು ವತ ಅಂತ ಆಗ್ತದೆ. ಅದಕ್ಕೆ ಅಟರ್ಡ್, ಉಚ್ಚಾರ ಮಾಡಿದ್ದು, ಹೀಗೆಲ್ಲ ಅರ್ಥಗಳು ಸಹಜವಾಗಿ ಕೋಶದಲ್ಲಿದೆ. ಉಚ್ಚರಿತಂ ಅಂತ ಅರ್ಥ ನಮಗೆ ಸಿಗ್ತದೆ. ಆದ್ರಿಂದ ಪರ್ವತರು ಅಂದ್ರೆ ಗರುಡಶೇಷ ರುದ್ರರು. ಇದು ನಾನ್ ಮಾಡ್ಕೊಂಡಿರೋ ಅರ್ಥ. ಪರ್ವತರು ಯಾರು? ಅವರೇ ಪರ್ವತರು. ಇದು ಪರ್ವತ ಶಬ್ದದ ನಿಷ್ಪತ್ತಿ.
ಇನ್ನು ಮುಂದೆ ವನ ಶಬ್ದದ ನಿಷ್ಪತ್ತಿ ಕೇಳಬೇಕು. ವನ ಶಬ್ದದ ನಿಷ್ಪತ್ತಿ ಕೇಳಿದಾಗ ಅದಕ್ಕೆ ಹೇಗೆ ಸರಸ್ವತಿ, ಭಾರತಿ, ಪ್ರಾಣ ಇವರೆಲ್ಲ ಅರ್ಥ ಆಗ್ತಾರೆ ಅಂತ ಅನ್ನೋದನ್ನ ನೋಡ್ಬೇಕು. ಅಲ್ಲಿ ವನಾನಿ ಅಂತ ಶಬ್ದ ಇದೆ. ವನ ಅಂದ್ರೆ ಕಾನನ ಅಂತ ಅರ್ಥ. ದಟ್ಟವಾದ ಕಾಡುಗಳಿಗೆ ಅಭಿಮಾನಿ ದೇವತೆಗಳು ಅಂತ ಅರ್ಥ ಮಾಡಬಹುದು, ಅದೇನು ಮಾಡೋದಿಲ್ಲ ಅಂತಲ್ಲ, ಅದು ಮಾಡಬಹುದು. ಆದ್ರೆ ಇಲ್ಲಿ ಜೀವನಂ ಭುವನಂ ವನಂ ಅಂತ ವನ ಶಬ್ದಕ್ಕೆ ನೀರು ಅಂತನೂ ಅರ್ಥ ಇದೆ. ಅದನ್ನು ಇಲ್ಲಿ ಇಟ್ಕೊಳ್ಳೋಣ. ಸಂಸ್ಕೃತದ ಬಹುವರ್ಥದ ಒಂದು ಸೌಲಭ್ಯ ಇದೆಯಲ್ಲ, ಅದನ್ನ ಉಪಯೋಗ ಮಾಡ್ಕೊಂಡಾಗ ನಮಗೆ ಬೇಕಾದ ಅರ್ಥವನ್ನು ನಾವು ರೂಢಿಸ್ಕೋಬಹುದು. ಆಯ್ತು. ಈ ಕೋಶ ಇರೋದ್ರಿಂದ ವನ ಅಂದ್ರೆ ನೀರು ಕೂಡ. ವನ ಸಂಭಕ್ತವು ಅಂತ ಧಾತು, ಅದಕ್ಕೆ ಅಚ್ ಪ್ರತ್ಯಯ ಬಂದ್ರೆ ಅಥವಾ ಘ ಪ್ರತ್ಯಯ ಬಂದ್ರೆ ಅದರಿಂದ ವನ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ವಿಶ್ವಕೋಶದಲ್ಲೂ ಕೂಡ ವನಂ ಕಾನನ ನೀರಯೋಹ. ವನ ಅಂದ್ರೆ ಒಂದು ಕಾನನ, ಕಾಡು, ಇನ್ನೊಂದು ನೀರು, ಹೀಗೆ ಎರಡು ಅರ್ಥ ಇದೆ. ಅದಕ್ಕೆ ಯಾಕೆ ನೀರಿಗೆ ಯಾಕೆ ವನ ಅಂತಾರೆ ಅಂದ್ರೆ ವನ್ಯತೆ ಸೇವ್ಯತೆ ಸರ್ವಜನೈಹಿ. ಎಲ್ಲಾ ಜನರು ನೀರನ್ನು ಸೇವಿಸಿಯೇ ಬದುಕ್ತಾರೆ. ನೀರಿಲ್ದೆ ಹೋದ್ರೆ ಯಾರಿಗೂ ಜೀವನ ಇಲ್ಲ. ಇನ್ ಗಮನಿಸ್ಬೇಕು. ಜೀವನಂ ಭುವನಂ ವನಂ. ಜೀವನ ಅಂತನೂ ಮುಖ್ಯ ಪ್ರಾಣನಿಗೆ ಹೆಸರು, ಭುವನ ಜೀವನ ಅಂತನೂ ಮುಖ್ಯ ಪ್ರಾಣನಿಗೆ ಹೆಸರು. ಮಧ್ಯ ವಿಜಯದಲ್ಲಿ ಬಂದಿದೆ ಅದು. ಸ್ಮೇರಾನು ಭುವನ ಜೀವನ ಮಾವ ಭಾಷೆ ಅಂತ. ವನ ಅಂತನೂ ಮುಖ್ಯ ಪ್ರಾಣನಿಗೆ ಹೆಸರು, ಇಲ್ಲಿಗೆ ಬಂದಿದೆ, ಈಗ ನಾವು ನೋಡ್ತಿರೋದು. ಆದ್ರಿಂದ ನಮ್ಮಿಂದ ಇವರೆಲ್ಲ ಸೇವಿಸಲ್ಪಡುವುದರಿಂದ, ಅವ್ರಿಗಿಂತ ಕೆಳಗಿರುವ ಎಲ್ಲಾ ದೇವತೆಗಳಿಂದಲೂ ನಮ್ಮಿಂದಲೂ ಸೇವಿಸಲ್ಪಡುವುದರಿಂದ ಈ ಎಲ್ಲ ಗರುಡ, ಈ ಚತುರ್ಮುಖ ಪ್ರಾಣ ಇವರೆಲ್ಲರನ್ನು ಕೂಡ ನಾವು ವನ ಅಂತೇವೆ. ಚತುರ್ಮುಖ ಮುಖ್ಯ ಪ್ರಾಣಯೋಹೋ ಏವ ಮುಖ್ಯತಃ ಸರ್ವಜನ ಸಂಸೇವ್ಯತ್ವಾತ್. ಅವರೇ ಸರ್ವಜನ ಸಂಸೇವ್ಯರಾದ್ರಿಂದ ವನ ಶಬ್ದದಿಂದ ಹೇಳಲ್ಪಡುವಂಥವ್ರು ಅವರೇ. ಇದು ವನ ಅಂದ್ರೆ ಸೇವ್ಯ ಅನ್ನೋ ಅರ್ಥದಲ್ಲಿ, ಸೇವಿಸಲ್ಪಡುವುದರಿಂದ ಅಂತ. ವನ ಅಂದ್ರೆ ನೀರು ಅಂತ ಅರ್ಥ ಇಟ್ಕೊಂಡಿದೀವಲ್ಲ, ನೀರಿಗೆ ಅಭಿಮಾನಿ ಅಂತ ಒಂದು ಪ್ರತ್ಯೇಕ ಪ್ರಮಾಣವೇ ಇದೆ, ಅದನ್ನು ಕೂಡ ನಾವು ನೋಡ್ಬೇಕು. ಅದಕ್ಕಾಗಿ ವನಾನಿ ಅಂತ ಹೇಳಿದಾರೆ ಅಲ್ಲಿ. ತೇಜೋಭಿಮಾನಿನಿ ಶ್ರೀಶ್ಚ ಪ್ರಾಣಸ್ತ್ವಭಿಮಾನವಾನ್ ಅನ್ನಾಭಿಮಾನಿ ರುದ್ರಶ್ಚ ತಿಸ್ತಸ್ಸಾಹ ದೇವತಾ ಪುರ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಅದರ ಉಲ್ಲೇಖ ಇದೆ. ಅದರಿಂದ ಪ್ರಾಣ ಜಲಾಭಿಮಾನಿ ಆಗಿದ್ದಾನೆ. ಮತ್ತೆ ಈ ವನ ಅಂದ್ರೆ ಕೇವಲ ಚತುರ್ಮುಖ ಪ್ರಾಣ ಮೊದಲಾದವರು ಮಾತ್ರ ಅಲ್ಲ, ಈ ಇಂದ್ರ ಮೊದಲಾದ ದೇವತೆಗಳನ್ನು ವನ ಅಂತ ತಿಳ್ಕೋಬಹುದು. ಶಕ್ರಸ್ತು ಅಭಿಮಾನವಾನ್ ಇತ್ಯುಕ್ತೆ ಛಾಂದೋಗ್ಯ ಭಾಷೆಯಲ್ಲಿ ಮತ್ತೊಂದು ಕಡೆ ಇದೆ, ಇಂದ್ರನೂ ನೀರಿಗೆ ಅಭಿಮಾನಿ ಅಂತ. ಆಪ ಏವೇಂದ್ರ ಅಂತ ಒಂದು ವೇದವಾಕ್ಯವು ಕೂಡ ಇದೆ. ವಸ್ತುತಃ ಇನ್ನೂ ಹಿಗ್ಗಿಸಬಹುದು ಇದನ್ನು. ವನಾನಿ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಕೇವಲ ಚತುರ್ಮುಖ ಮುಖ್ಯ ಪ್ರಾಣ ಇವರು ಮಾತ್ರ ಅಲ್ಲ, ಎಲ್ಲಾ ದೇವತೆಗಳನ್ನು ನೀರು ಆಪಹ ಅಂತ ಹೇಳುವ ಒಂದು ಶಬ್ದ. ಎಲ್ರಿಗೂ ಎಲ್ಲಾ ದೇವತೆಗಳು ನೀರಿನ ಅಭಿಮಾನಿಗಳು. ಮತ್ತೆ ನೀರು ಅಂದ್ರೆ ಕರ್ಮವೂ ಹೌದು, ಅದು ಗೊತ್ತಿದೆ. ಆ ಕರ್ಮ ನಮ್ಮಿಂದ ಮಾಡಿಸುವವರು ನೀರಿಗಂತೂ ಅಭಿಮಾನಿಗಳು. ಅದು ಹೇಗೆ ಅಂದ್ರೆ ಅದಕ್ಕೆ ವಸ್ತುತಸ್ತು ಅಂತ ಆ ಪ್ರಮಾಣ ಅಲ್ಲಿ ನಾ ಹೇಳಿದ್ದೇನೆ. ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯ ಆಪೀರಿತಾಹ ತೇ ವಿಷ್ಣೋರ್ ಮನಸಾ ಜಾತಾಹ ಸರ್ವೇ ಚ ಅಭಿಮಾನಿನಃ ಸರ್ವೇ ಚ ಅಭಭಿಮಾನಿನಃ ವೈಶ್ವಿದೇವಸ್ತೋ ಹ್ಯಾಪಃ ಅಂತ ಐತರೇಯ ಉಪನಿಷತ್ತು. ಬ್ರಹ್ಮ, ಶೇಷ ಅರ್ಥ ಗೊತ್ತಾಗ್ತದೆ. ಸುಪರ್ಣ ಅಂದ್ರೆ ಗರುಡ, ಇಂದ್ರ, ಶಿವ ಇವರೆಲ್ಲರೂ ಕೂಡ ಆಪಹ ಅಂತ ಕರ್ಸ್ಕೋತಾರೆ. ಆಪಹ ಅಂದ್ರೆ ನೀರು. ತೇ ವಿಷ್ಣುವ್ರ ಮನಸಾ ಜಾತ, ಎಲ್ಲರೂ ಕೂಡ ಭಗವಂತನ ಮನಸ್ಸಿನಿಂದ ಹುಟ್ಟಿದವರು. ಸರ್ವೇಚ ಅಭಭಿಮಾನಿನ, ಎಲ್ಲರೂ ಇವರು ನೀರಿಗೆ ಅಭಿಮಾನಿಗಳು. ಅದರಿಂದ ಎಲ್ಲಾ ದೇವತೆಗಳನ್ನು ತಗೊಳ್ಬಹುದು ನಾವು. ಆದ್ರೂ ಪರ್ವತ ಅಂದ್ರೆ ಗರುಡ, ಶೇಷ, ರುದ್ರರು ಅಂತ ಬಂದಿದ್ರಿಂದ ವನ ಅಂದ್ರೆ ಕೇವಲ ಸರಸ್ವತಿ, ಭಾರತಿ, ಪ್ರಾಣ, ಚತುರ್ಮುಖ ಇವರನ್ನು ನಾನು ವ್ಯಾಖ್ಯಾನಿಸಿದೆ ಅಷ್ಟೆ. ಮತ್ತೆ ಇದಲ್ಲದೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷೌ ಚ ತತ್ ಸ್ತ್ರೀಯೌ ಶಿವಸ್ತದ್ದಯಿತ ಶಕ್ರ ಸುರಾದಯ ಸರ್ವೇಶ್ವರ ಕ್ರಮೇಣೇವ ವಿಷ್ಣುವಜ್ಜಾತ ಅಭಾಖ್ಯಕಾಹ. ಬ್ರಹ್ಮವಾಯುಗಳು ಅವರ ಪತ್ನಿಯರು, ಗರುಡಶೇಷ ರುದ್ರರು ಅವರ ಪತ್ನಿಯರು, ಶಿವ, ಶಕ್ರ ಮತ್ತು ಶಿವರು, ಶಕ್ರ ಮತ್ತೆ ಇಂದ್ರ ಮತ್ತೆ ಕಾಮರು ಅವರ ಪತ್ನಿಯರು, ಸರ್ವೇ ಸುರ ಕ್ರಮೇಣ ವಿಷ್ಣುವರ್ಜಾತ ಅಭಾಖ್ಯಕಾಹ. ಅವರೆಲ್ಲರೂ ಕೂಡ ನೀರು ಅನ್ನೋ ಹೆಸರನ್ನು ಪಡ್ಕೊಂಡು ಭಗವಂತನಿಂದ ಹುಟ್ಟಿದ್ದಾರೆ ಅಂತ ಮತ್ತೂ ಒಂದ್ ಕಡೆ ಪ್ರಮಾಣ ಇದೆ ಅಲ್ಲೇ ಐತರೇಯ ಭಾಷ್ಯದಲ್ಲಿ. ಆದ್ರಿಂದ ನೀರು ಅಂದ್ರೆ ಎಲ್ಲಾ ದೇವತೆಗಳು ಹೀಗಾಗ್ತಾರೆ. ಉಳಿದ ಎಲ್ಲ ದೇವತೆಗಳನ್ನು ಕೂಡ ನಾವು ತಗೊಳ್ಬಹುದು. ಪುಷ್ಕರನವರೆಗೆ
ಎಲ್ಲಾ ದೇವತೆಗಳನ್ನು ನಮ್ಮಿಂದ ಕರ್ಮ ಮಾಡಿಸುವಂತಹ ಎಲ್ಲಾ ದೇವತೆಗಳನ್ನು ತಗೊಳ್ಬಹುದು. ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರವನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಇದೆಲ್ಲ ಈ ಐತರೆಯ ಭಾಷ್ಯದಲ್ಲಿ ವರ್ಣನೆ ಬಂದಿದೆ. ಇಲ್ಲಿ ಈ ಐತರೆಯ ಈ ಬೃಹತಿ ಮಂತ್ರದಲ್ಲಿ ವನ ಅಂತ ಶಬ್ದ ಇದೆಯಲ್ಲ, ಆ ವನ ಅನ್ನೋದು ಹೀಗೆ ಆ ಉಳಿದೆಲ್ಲ ದೇವತೆಗಳನ್ನು ಕೂಡ ಹೇಳೇ ಹೇಳ್ತದೆ. ಯಾಕೆಂದ್ರೆ ಅವರೆಲ್ಲರೂ ಅಭಂಭಿಮಾನಿಗಳಾದ್ರಿಂದ, ನೀರಿನ ಅಭಿಮಾನಿಗಳಾದ್ರಿಂದ. ಇನ್ನು ಮುಂದೆ ಅಲ್ಲಿ ರಜಸ್ ಅಂತ ಶಬ್ದ ಇದೆ. ರಜಸ್ಸು ಅಂದ್ರೆ ಧೂಳು, ನೀರು ಅಂತೆಲ್ಲ ಅರ್ಥ ಮಾಡಿದ್ರು ಹಿಂದಿನವರು. ರಜಸ್ಸು ಅಂದ್ರೆ ಕೋಶದಲ್ಲೇ ಇದೆ, ಮನೋವಿಕಾರ ಅಂತ ಅರ್ಥ, ಅಜ್ಞಾನ ಅಂತ ಅರ್ಥ. ರಂಜ ರಾಗೆ ಅಂತ ಧಾತು, ಅದಕ್ಕೆ ಅಸುನ್ ಪ್ರತ್ಯಯ ಬಂದು ರಜಸ್ ಅನ್ನುವ ಶಬ್ದ ಹುಟ್ಟಿದೆ ಅಂತ ಕೋಶದಲ್ಲಿ ಅದು ಉಲ್ಲೇಖ ಇದೆ. ಅದರಿಂದ ಅಂಧಕಾರವನ್ನ, ಮನೋವಿಕಾರವನ್ನ ಅದು ಹೇಳ್ತದೆ ಆ ರಜಸ್ ಅನ್ನುವ ಶಬ್ದ. ನಮ್ಮಲ್ಲಿ ರಾಗ ಹುಟ್ಟಿಸಿ ಸರಿಯಾದ ತತ್ವಜ್ಞಾನ ಆಗದೇ ಇರುವಂತೆ ಮಾಡ್ತದೆ ಅಂತ ಆ ಉಲ್ಲೇಖ ಇದ್ದೇ ಇದೆ. ಅಪಥೇ ಪದಮರ್ಪಯಂತಿ ಶ್ರುತವಂತೋಪಿ ರಜೋ ನಿಮೀಲಿತಾ ಅಂತ ರಘುವಂಶದಲ್ಲಿ ಬರುವಂತಹ ಒಂದು ಉಲ್ಲೇಖನೂ ಕೂಡ ಇದೆ. ಅಪಥೇ ಪದಮರ್ಪಯಂತಿ, ಈ ಜ್ಞಾನಿಗಳಾದವರು ಕೂಡ ಕೆಲವು ಬಾರಿ ರಜೋ ನಿಮೀಲಿತಾ, ಧೂಳಿನಿಂದ ಅವ್ರು ಕಣ್ಣು ಮುಚ್ಚಿದ್ರೆ, ವಾಸ್ತವಿಕವಾಗಿ ಮನೋವಿಕಾರದಿಂದ ಕಣ್ಣು ಮುಚ್ಚಿದ್ರೆ ಎಲ್ಲಿ ಕಾಲಿಡಬಾರ್ದೋ ಅಲ್ಲಿ ಕಾಲಿಟ್ಬಿಡ್ತಾರೆ. ಅದಕ್ಕಾಗಿ ಸಾತ್ವಿಕರಾದವರು ಕೂಡ ಮೂಲತಃ ಅವ್ರಿಗೆ ಅಧಃಪತನ ಇಲ್ಲ, ಆದ್ರೂ ಅವ್ರು ಬೀಳ್ತಾರೆ ಅಂತ ನಾನು ಅರ್ಥ ಮಾಡಿದ್ದು. ಬೀಳ್ತಾರೆ ಮತ್ತೆ ಹೇಳ್ತಾರೆ ಅಂತ ಹೀಗಾದ್ರೆ ಅರ್ಥ. ಪ್ರಸನ್ನ ಆತ್ಮ ಅಂತಿದೆಯಲ್ಲ, ಆತ್ಮ ಅಂದ್ರೆ ಆತ್ಮನ ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಅದನ್ನೊಂದ್ಸರಿ ನೋಡ್ಬೇಕು. ಜೀವೇ ಸ್ಥಿತಸ್ತು ಅಂತರಾತ್ಮ, ಜೀವೇ ಸ್ಥಿತಸ್ತು ಆತ್ಮನಾಮ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಜೀವನಲ್ಲಿರುವ ರೂಪವನ್ನ ಆತ್ಮ ಅಂತ ಹೇಳ್ತಾರೆ. ಜೀವಾಂತರ್ಯಾಮಕೋ ವಿಷ್ಣು ಆತ್ಮನಾಮ ಸಮೀರಿತ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಇದೆ. ಜೀವನಲ್ಲಿ ಅಂತರ್ಯಾಮಿಯಾಗಿರುವ ರೂಪಕ್ಕೆ ಆತ್ಮ ಅಂತ ಹೆಸರು. ಅದು ಪ್ರಸಿದ್ಧವಾದದ್ದೇ, ಆದ್ರೂ ಮತ್ತಷ್ಟು ಅದ್ರ ಉಲ್ಲೇಖಗಳನ್ನ ಹೇಳಬೇಕು ಅಂತ ಹೇಳಿದೆ ಅಷ್ಟೆ. ಹೀಗೆ ಪರ್ವತ, ವನ ಇತ್ಯಾದಿ ಶಬ್ದಗಳ ನಿಷ್ಪತ್ತಿಯನ್ನು ನಾವು ನೋಡಿದ್ದೇವೆ. ರಜಸ್ಸು ಇತ್ಯಾದಿ ಶಬ್ದಗಳ ನಿಷ್ಪತ್ತಿಯನ್ನು ನೋಡಿದ್ದೇವೆ. ಏನ್ ಭಾವಾರ್ಥ ಆಗ್ತದೆ ಅಂದ್ರೆ, ಎಲ್ಲರ ಅಂತರ್ಯಾಮಿಯಾದ ಭಗವಂತನೇ, ನೀನು ಸತ್ಪಾಂಥ ಜನಗೇಹನೂ ಹೌದು. ಯಾರು ಸಜ್ಜನರು ಅಧ್ಯಾತ್ಮದ ಮಾರ್ಗದಲ್ಲಿದ್ದಾರೆ ಅವರಿಗೊಂದು ಮನೆಯಂತೆ ಆಶ್ರಯತಾಣನೂ ಹೌದು. ಸಾತ್ವಿಕರಾದ ನಿನ್ನ ಭಕ್ತರನ್ನು ಅಜ್ಞಾನ, ಮನೋವಿಕಾರಗಳು ಕೆಲವು ಬಾರಿ ತಾತ್ಕಾಲಿಕವಾಗಿ ಇರಬಹುದು, ದಾರಿ ತಪ್ಪಿಸ್ತವೆ. ಆದ್ರೆ ಅವರು ಮತ್ತೆ ನಿನ್ನ ದಯೆಯಿಂದ ಸರಿದಾರಿಗೆ ಬಂದೇ ತೀರ್ತಾರೆ. ನಿನ್ನ ಪತ್ನಿಯರಾದ ಶ್ರೀದೇವಿ ಭೂದೇವಿಯರು, ಸಪತ್ನಿಕರಾದ ಸಕಲ ಜನರಿಂದ ಸೇವೆರಾದಂತಹ ಬ್ರಹ್ಮವಾಯುಗಳು, ಎಲ್ಲಾ ದೇವತೆಗಳು, ಈ ಪ್ರಪಂಚವನ್ನ, ಎಲ್ಲಾ ಜೀವರು, ಈ ಪ್ರಪಂಚ ಇವರೆಲ್ಲ ಎಷ್ಟೇ ದೃಢರಾಗಿದ್ರು ಕೂಡ, ಬಲಶಾಲಿಗಳಾದ್ರೂ ಕೂಡ ನಿನಗೆ ಭಯ ಭಕ್ತಿಯಿಂದ ಅವರು ತಗ್ಗಿ ನಡೀತಾರೆ. ನಿನಗೆ ಭಯ ಭಕ್ತಿ ತೋರಿಸ್ತಾರೆ ಅವರು. ನೀನು ಅವರೆಲ್ಲರನ್ನು ಕೂಡ ಸ್ವೀಕಾರ ಮಾಡ್ತೆ. ಪ್ರಸನ್ನಾನ ಆತ್ಮ ಹೆಚ್ಚ ಆಪ್ನೋತಿ ಅದು ಆದತ್ತೆ ಅಂತ ಇನ್ನೊಂದು ಅರ್ಥ ಇದೆ. ನೀನು ಎಲ್ಲರನ್ನು ಸ್ವೀಕರಿಸಿ ಪೊರೆಯುವೆ ಅಂತ ಕೊನೆಗೆ ಅರ್ಥ ಬರೆದಿದ್ದೀನಲ್ಲ, ಅದು ಯಾಕೆ ಬರೆದಿದ್ದೇನೆ ಅಂದ್ರೆ, ಪ್ರಸನ್ನರಾದವರು ಅಂದ್ರೆ ಪ್ರಪನ್ನರಾದವರು, ಭಯ ಭಕ್ತಿಯಿಂದ ಪ್ರಪನ್ನರಾದವರನ್ನ ಆತ್ಮ ಒಳಗಂತರ್ಯಾಮಿಗಿದ್ದಾನೆ ಅಂತ ಒಂದರ್ಥ. ಇನ್ನೊಂದು ಆದತ್ತೆ, ಸ್ವೀಕಾರ ಮಾಡ್ತಾನೆ. ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತಿ ವಿಷಯಾನಿಹ ಹೆಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮೇತಿ ಭಣ್ಯತೆ ಅಂತ. ಅದು ಒಂದು ಮಹಾಭಾರತ ಶ್ಲೋಕ. ಆಚಾರ್ಯರು ಸರ್ವಮೂಲದಲ್ಲಿ ಆತ್ಮ ಶಬ್ದದ ಅರ್ಥ ತಿಳಿಸುವಾಗ ಹೇಳಿದ ಮಾತು. ಪ್ರಸನ್ನರಾದವರನ್ನು ಸ್ವೀಕಾರ ಮಾಡ್ತಾನೆ, ಬಿದ್ದವರನ್ನು ಎಬ್ಬಿಸ್ತಾನೆ. ಅದಕ್ಕಾಗಿ ಅವನನ್ನು ಪ್ರಸನ್ನಾತ್ಮ ಅಂತ ಕರೀತಾರೆ. ನೀನು ಎಲ್ಲರನ್ನು ಹೀಗೆ ಸ್ವೀಕರಿಸಿ ಪೊರೆಯುತ್ತೆ ಅಂತ ಅರ್ಥ. ಹೀಗಿದಿಷ್ಟು ಭಾವಾರ್ಥದವರೆಗೆ ಇವತ್ತು ನೋಡಿದ್ದೀವಿ. ಇನ್ನು ನಾಳೆ ದಿವಸ ಪ್ರಸನ್ನಾತ್ಮ ಅನ್ನೋದು ಕುರಿತಾಗಿ ಗುರುಗಳಾದ ಸಗರಿ ರಾಘವೇಂದ್ರಾಚಾರ್ಯರು ಉಲ್ಲೇಖ ಮಾಡಿದಂತಹ ಶಾಸ್ತ್ರದ ಬೇರೆ ಬೇರೆ ಮಾತುಗಳು, ಶಾಂಕರ ಭಾಷ್ಯ, ಪರಾಶರರ ವ್ಯಾಖ್ಯಾನ ಮತ್ತೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಪ್ರಸನ್ನಾತ್ಮ ಅನ್ನುವ ನಾಮದ ಉಳಿದ ಭಾಗಗಳು, ಅವುಗಳನ್ನು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.